ಫೆಬ್ರವರಿ ತಿಂಗಳಲ್ಲಿ ತುಲಾ ಮತ್ತು ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾಗಿದೆ ಭವಿಷ್ಯ ಅಂತ ತಿಳ್ಕೊಳ್ಳೋಣ. ಇನ್ನ ತುಲಾ ರಾಶಿಯವರಿಗಂತೂ ಈ ಫೆಬ್ರವರಿ ತಿಂಗಳು ಹೇಗಿರುತ್ತೆ ನೋಡೋಣ. ಈ ತುಲಾ ರಾಶಿಯವರಿಗಂತೂ ಚತುರ್ಗ್ರಹ ಯೋಗ ಸಮ್ಮಿಲನದಿಂದ ಪಂಚಮ ಸ್ಥಾನದಲ್ಲಿ ಉಂಟಾಗುವಂಥದ್ದಿರುತ್ತೆ. ಹಾಗಾಗಿ ಈ ಯೋಗವನ್ನ ಹೆಚ್ಚು ಅಭಿವೃದ್ಧಿ ಯೋಗವನ್ನ ಉಂಟು ಮಾಡುವಂಥದ್ದಿರುತ್ತೆ. ಏನಾದರೂ ಹೊಸದಾಗಿ ಪ್ರಾರಂಭ ಮಾಡಬೇಕು ಕೆಲಸ ಅನ್ನುವಂಥವ್ರಿಗೆ ಈ ಫೆಬ್ರವರಿ ತಿಂಗಳು ಒಂದು ರಾಜಯೋಗವನ್ನ ತಂದು ಕೊಡುವಂಥದ್ದಾಗಿರುತ್ತೆ. ಅದರಲ್ಲಿ ಕೆಲಸದ ಬದಲಾವಣೆಯಲ್ಲಿ ಉತ್ತಮವಾಗಿರುತ್ತೆ, ಅಥವಾ ಪ್ರಮೋಷನ್ ವಿಚಾರಕ್ಕೆ ಕೆಲಸದಲ್ಲಿ ಸರ್ಕಾರಿ ಕೆಲಸದಲ್ಲಿ ಇರುವಂತವ್ರಿಗಂತೂ ಬಹಳ ಚೆನ್ನಾಗಿರುತ್ತೆ. ವರ್ಗಾವಣೆ ವಿಚಾರದಲ್ಲಿ ನೀವು ಅನ್ಕೊಂಡಿರುವ ಕಡೆ ಒಂದಷ್ಟು ಕೆಲಸ ಅನುಕೂಲ ಆಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಆರೋಗ್ಯ ಉತ್ತಮವಾಗಿರುತ್ತೆ. ಇನ್ನ ಈ ಯೋಗದಿಂದ ವ್ಯಾಪಾರಿಗಳಿಗಂತೂ ಬಹಳ ಉತ್ತಮವಾದಂತ ಅಭಿವೃದ್ಧಿ ಕಾಣುವಂಥದ್ದಿರುತ್ತೆ. ಇನ್ನು ತುಲಾ ರಾಶಿಯಲ್ಲಿ ಏನಾದ್ರೂ ಕಲಾವಿದರು ಏನಾದ್ರೂ ಇದಾರೆ ಅಂತ ಹೇಳಿದ್ರೆ ಅಂಥವ್ರಿಗೆ ಉತ್ತಮವಾದಂತಹ ಕೆಲಸ ಕಾರ್ಯಗಳು ಅನುಕೂಲ ಆಗುವಂಥದ್ದಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಸಿನಿಮಾ ಆಗಬಹುದು ಅಥವಾ ಸಂಗೀತ, ಅದರಲ್ಲಿ ಕೆಲಸ ಸೇವೆಯನ್ನು ಮಾಡುವಂಥವ್ರಿಗೆ ಉತ್ತಮವಾದಂತಹ ಅಭಿವೃದ್ಧಿಯನ್ನ ಕಾಣುವಂಥದ್ದು ಸಾಧ್ಯತೆ ಇರುತ್ತೆ. ಇನ್ನ ಸಣ್ಣ ಪುಟ್ಟ ಹೂಡಿಕೆನು ಈ ಮಾಸದಲ್ಲಿ ಏನಾದರೂ ಒಂದು ಚಿಕ್ಕ ಪುಟ್ಟ ಹೂಡಿಕೆ ಮಾಡಿದ್ರೇನು ಒಂದು ದೊಡ್ಡ ಮಟ್ಟಿಗೆ ಹಣ ಬರುವಂಥದ್ದಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ಕೆಲವೊಂದೆಲೆ ಏನಾದರೂ ಈ ಆನ್ಲೈನ್ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಹೂಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅದರಲ್ಲಿ ಹೆಚ್ಚು ಅನುಕೂಲ ಆಗುವಂಥದ್ದಿರುತ್ತೆ. ಹಾಗಾಗಿ ಷೇರು ವಹಿವಾಟುದಾರರಿಗಂತೂ ಒಳ್ಳೆ ಲಾಭವನ್ನ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಇನ್ನ ಅದ್ರ ಜೊತೆಗೆ ಈ ವೃಶ್ಚಿಕ ರಾಶಿಯವರಿಗಂತೂ ಮಾಸ ಭವಿಷ್ಯ ಅಂತ ನೋಡಕ್ ಹೋದ್ರೆ ಈ ಫೆಬ್ರವರಿ ತಿಂಗಳಲ್ಲಿ ಹೇಗಿರುತ್ತೆ ಅಂತ ನಾವು ನೋಡಕ್ ಹೋದ್ರೆ, ರಾಷ್ಟ್ರಾಧಿಪತಿ ಕುಜ ಭಾತೃಸ್ಥಾನದಲ್ಲಿ ಒಂದಷ್ಟು ಬಲಹೀನನಾಗಿರೋದ್ರಿಂದ ಒಂದಷ್ಟು ಅಣ್ಣ ತಮ್ಮಂದರ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗಬಹುದು. ಈ ತಿಂಗಳಲ್ಲಿ ಸ್ವಲ್ಪ ಅಕ್ಕ ತಂಗಿರಾಗ್ಬೋದು, ಅಣ್ಣ ತಮ್ಮಂದರ ವಿಚಾರದಲ್ಲಿ ಮಾತುಕತೆಯಲ್ಲೇ ಒಂದಷ್ಟು ಸಮಸ್ಯೆಗಳು ಬರುವಂತದ್ದಿರುತ್ತೆ. ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ. ಮತ್ತೆ ಈ ವೃಶ್ಚಿಕ ರಾಶಿಯವರಿಗೆ ಪ್ರಸ್ತುತ ಪಂಚಮ ಶನಿ ಪ್ರಭಾವ ಮತ್ತೆ ಶನಿಯ ಪ್ರಭಾವ ಹೆಚ್ಚಾಗಿರೋದ್ರಿಂದ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದಿರೋದು. ಒಂದು ಕಡೆ ಸಮಸ್ಯೆ ಬಂದ್ರೆ ಒಂದಷ್ಟು ವಾಹನ ಓಡಿಸುವಂತ ಸಂದರ್ಭದಲ್ಲಿ ಬಹಳ ಜಾಗೃತೆ ವಹಿಸಬೇಕು. ಅದರಲ್ಲಿ ಡ್ರೈವಿಂಗ್ ವೃತ್ತಿಯಲ್ಲಿ ಇರುವಂತವ್ರಿಗಂತೂ ಈ ಫೆಬ್ರವರಿ ಮಾಸ ವೃಶ್ಚಿಕ ರಾಶಿಯವರಿಗೆ ಅಷ್ಟು ಪ್ರಶಸ್ತವಾಗಿ ಇರೋದಿಲ್ಲ. ಬಹಳ ಜಾಗೃತೆ ವಹಿಸಬೇಕಾಗುತ್ತೆ. ಒಂದಷ್ಟು ಚಿಕ್ಕ ಪುಟ್ಟ ವಿಚಾರದಲ್ಲಿ ಮನಸ್ತಾಪಗಳು ಉಂಟಾಗೋದು, ಜಗಳಗಳು ಜಾಸ್ತಿ ಆಗೋದು, ಪ್ರೀತವಾದಂತ ಕೋಪ, ಮಾನಸಿಕ ಟೆನ್ಷನ್ ಜಾಸ್ತಿ ಆಗುತ್ತೆ ಈ ಮಾಸ. ಆದಷ್ಟು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಮಾನಸಿಕ ಕಾಯಿಲೆಗಳು ಉಂಟಾಗುವಂಥದ್ದಿರುತ್ತೆ. ಆದಷ್ಟು ಶಿವನ ಆರಾಧನೆ ಮಾಡ್ಕೊಳ್ಳಿ. ಶಿವನ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳೋದು ಬಹಳ ಉತ್ತಮ ಅಂತ ಹೇಳಬಹುದು. ಹೊಸದಾಗಿ ಏನಾದ್ರೂ ಒಪ್ಪಂದಗಳು ಮಾಡ್ಕೊಳ್ಳುವಂಥದ್ದಿದ್ರೆ ಮುಂದೂಡೋದು ಬಹಳ ಉತ್ತಮ ಅಂತಾನೂ ಹೇಳಬಹುದಾಗಿದೆ.